ಹಾಯ್ ವಿವರ್ಸ್, ಮತ್ತೆ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋ MS ವರ್ಡ್ ನ ಮುಂದಿನ ಭಾಗ. ಅಂದ್ರೆ ನಾವು ಲಾಸ್ಟ್ ವಿಡಿಯೋದಲ್ಲಿ MS ವರ್ಡ್ ಅಲ್ಲಿ ಇನ್ಸರ್ಟ್ ಟ್ಯಾಬ್ ಒಳಗಡೆ ಲಿಂಕ್ಸ್ ಮತ್ತೆ ಹೆಡರ್ ನ ಕಂಪ್ಲೀಟ್ ಮಾಡಿದ್ವಿ. ಈಗ ಟೆಕ್ಸ್ಟ್ ಮತ್ತೆ ಸಿಂಬಲ್ಸ್ ಅನ್ನ ಒಂದು ಗ್ರೂಪ್ ನ ಸ್ಟಾರ್ಟ್ ಮಾಡೋಣ. ವಿವರ್ಸ್, ಈ ತರ ಎಲ್ಲ ಮುಂದಿನ ಟೆಕ್ನಿಕಲ್ ರಿಲೇಟೆಡ್, ಟ್ಯೂಟೋರಿಯಲ್ಸ್ ರಿಲೇಟೆಡ್, ಆಪ್ಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮ್ಮ ಇಮೇಲ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಫೇಸ್ಬುಕ್ ಲಿಂಕ್ ಇಲ್ಲಿದೆ, ಇಲ್ಲಿ ಲೈಕ್ ಮಾಡೋದ್ರ ಮೂಲಕ, ಟ್ವಿಟರ್ ಅಲ್ಲಿ ಫಾಲೋ ಮಾಡೋದ್ರ ಮೂಲಕ ಸಹ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಹುದು. ವಿವರ್ಸ್, ಇವತ್ತು ನಾನೀಗ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಲಿಂಕ್ಸ್ ಮತ್ತೆ ಹೆಡರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಟೆಕ್ಸ್ಟ್ ಬಾಕ್ಸ್. ಟೆಕ್ಸ್ಟ್ ಅನ್ನ ಒಂದು ಈ ಗ್ರೂಪ್ ಒಳಗಡೆ ಟೆಕ್ಸ್ಟ್ ನೋಡೋಣ. ಟೆಕ್ಸ್ಟ್ ಬಾಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ನೀವು ಆಲ್ರೆಡಿ ಇದರಲ್ಲಿ ರೆಡಿ ಇರೋ ಅಂತ ಟೆಕ್ಸ್ಟ್ ಬಾಕ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಯಾವ್ದೋ ಒಂದು ಸೆಲೆಕ್ಟ್ ಮಾಡ್ತೀನಿ, ಈ ಬಾಕ್ಸ್ ಬಂದು ಕ್ರಿಯೇಟ್ ಆಯ್ತು. ಇದ್ರೊಳಗಡೆ ನೀವು ಏನ್ ಬೇಕಾದ್ರೆ ಬರೀಬಹುದು, ಈ ಬಾಕ್ಸ್ ಒಳಗಡೆ ಇರುತ್ತೆ. ಓಕೆ, ಆಮೇಲೆ ನೀವು ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಾರ್ಮೆಟ್ ಓಪನ್ ಆಗುತ್ತೆ. ನೀವು ಇಲ್ಲಿ ಸ್ಟೈಲ್ ಆಡ್ ಮಾಡಬಹುದು, ಅಥವಾ ಬೇರೆ ಏನಾದರೂ ಈ ತರ ಫಾಂಟ್ಸ್ ಚೇಂಜ್ ಮಾಡಬಹುದು, ಅಥವಾ ಅದಕ್ಕೆ ಎಫೆಕ್ಟ್ಸ್ ಕೊಡಬಹುದು, 3D ತೋರಿಸಬಹುದು. ಓಕೆ, ಅದೇ ಸೈಡ್ ಕ್ಲಿಕ್ ಮಾಡಿದ್ರೆ ಅಗೇನ್ ಅದು ವಾಪಸ್ ಇನ್ಸರ್ಟ್ ಟ್ಯಾಬ್ ಬಂತು, ಅಂದ್ರೆ ಹೋಮ್ ಟ್ಯಾಬ್ ಬಂದ್ಬಿಡುತ್ತೆ. ಓಕೆ, ನೀವು ಯಾವುದೇ ಇನ್ಸರ್ಟ್ ಮಾಡಿ, ಈಗ ನೋಡಿ ಈ ತರ ಬಾಕ್ಸ್ ಇನ್ಸರ್ಟ್ ಮಾಡ್ತೀನಿ ನಾನು. ಸುಮಾರು ಡಿಸೈನ್ ಇರುತ್ತೆ, ನಿಮ್ಗೆ ಯಾವ್ದು ಬೇಕಾದ್ರೆ ಅದನ್ನ ನೀವು ನೋಡ್ಕೊಂಡು, ನಿಮ್ಗೆ ಯಾವ ತರ ಬೇಕಾಗುತ್ತೆ ಅನ್ನೋದು ನೋಡ್ಕೊಂಡು ನೀವು ಫಿಲ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇದನ್ನ ಮಾಡಿದ್ರೆ ನೋಡಿ, ಈ ತರ ಫಾರ್ಮೆಟ್ ಇದೆ. ಇದ್ರಲ್ಲಿ ನಾನು ಏನೇ ಟೈಪ್ ಮಾಡಲಿ ಇಷ್ಟೊಳಗಡೆ ಬರ್ತಿರುತ್ತೆ. ಎಲ್ಲಿವರೆಗೂ ನಾನು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಆಗ ಮಾತ್ರ ಫಾರ್ಮೆಟ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ. ಅದೇ ಸೈಡ್ ಕ್ಲಿಕ್ ಮಾಡಿದ್ರೆ ಹೋಮ್ ಟ್ಯಾಬ್ಗೆ ಹೋಗ್ಬಿಡುತ್ತೆ. ಓಕೆ, ಅಗೈನ್ ಬಂದೆ, ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಕ್ಲಿಕ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಆಬ್ಜೆಕ್ಟ್ಗೆ ನೀವು ಇಷ್ಟೆಲ್ಲ ಸ್ಟೈಲ್ ಮಾಡಬಹುದು. ಶೇಪ್ಸ್ ಇನ್ಸರ್ಟ್ ಮಾಡಬಹುದು, ಶೇಪ್ ಸ್ಟೈಲ್ ಕೊಡಬಹುದು, ವರ್ಡ್ ಆರ್ಟ್ಸ್ ಇನ್ಸರ್ಟ್ ಮಾಡಬಹುದು, ಟೆಕ್ಸ್ಟ್ ಅರೇಂಜ್ ಮಾಡಬಹುದು. ಇವಿಷ್ಟು ನಿಮ್ಗೆ ಬೇಕಾದ್ರೆ ನೋಡಿ, ಇದ್ರೊಳಗಡೆ ಟೆಕ್ಸ್ಟ್ ನೀವು ಮತ್ತೆ ಇನ್ನೊಂದು ಬರೀತೀನಿ ಅಂದ್ರೆ ಬರೀಬಹುದು, ಅಥವಾ ಎಡಿಟ್ ಶೇಪ್ ಎಡಿಟ್ ಮಾಡಬಹುದು. ಮತ್ತೆ ಸುಮಾರಷ್ಟು ನಿಮ್ಗೆ ಇಲ್ಲಿ ಶೇಪ್ಸ್ ಇದಾವೆ. ಇದು ನೀವು ಯಾವ್ದು ಬೇಕಾದ್ರೆ ಇನ್ಸರ್ಟ್ ಮಾಡಬಹುದು ಬಾಕ್ಸ್ ಒಳಗಡೆ. ನೀವು ಏನ್ ಡಿಸೈನ್ ಮಾಡ್ತಿದ್ದೀರ ಅಂತ ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಕಲರಿಂಗು ಮತ್ತೆ ಅದಕ್ಕೆ ಬ್ಯಾಕ್ ಗ್ರೌಂಡ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಬಹುದು. ಈ ತರ ಎಲ್ಲಾನು ನೀವು ಆ ಪರ್ಟಿಕ್ಯುಲರ್ ಬಾಕ್ಸ್ಗೆ ಚೇಂಜ್ ಮಾಡಬಹುದು. ನೀವು ಇದನ್ನ ತುಂಬಾ ಇಂಪಾರ್ಟೆಂಟ್, ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿದೀನಿ. ಆ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಅಥವಾ ಕಂಟೆಂಟ್ ಅಥವಾ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ಫಾರ್ಮ್ಯಾಟ್ ಮತ್ತೆ ಡಿಸೈನ್ ಅನ್ನೋದು ಓಪನ್ ಆಗುತ್ತೆ. ಅದೇ ಸೈಡ್ ಕ್ಲಿಕ್ ಮಾಡಿದ್ರೆ ಅದು ಹೋಗ್ಬಿಡುತ್ತೆ. ಓಕೆ, ಇದು ಇನ್ಸರ್ಟ್ ಅಲ್ಲಿ ಫಸ್ಟ್ ಟೆಕ್ಸ್ಟ್ ಬಾಕ್ಸ್. ಇದ್ರಲ್ಲಿ ತುಂಬಾ ತರ ಡಿಸೈನ್ಸ್ ಇದಾವೆ. ನೀವು ಯಾವ ಡಿಸೈನ್ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡಿ, ನಿಮ್ಗೆ ಯಾವ ತರ ಬೇಕಾಗುತ್ತೆ ಅದನ್ನ ನೀವು ಇನ್ಸರ್ಟ್ ಮಾಡಬಹುದು, ಅಥವಾ ನೀವೇ ಟೆಕ್ಸ್ಟ್ ಬಾಕ್ಸ್ ನ ಡ್ರಾ ಮಾಡಬಹುದು. ಯಾವ ತರ ಬೇಕಂತ, ಇಷ್ಟು ಬೇಕಾದ ಬಾಕ್ಸ್ ಅಂದ್ರೆ ಆ ಬಾಕ್ಸ್ ಒಳಗಡೆ ನಿಮ್ಗೊಂದು ಕಸ್ಟಮ್ ಒಂದು ಜನರೇಟ್ ಮಾಡಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಇನ್ಸರ್ಟ್ ಒಳಗಡೆ ಸೇಮ್ ಅದೇ ಟ್ಯಾಬ್ ಒಳಗಡೆ ಕ್ವಿಕ್ ಪಾರ್ಟ್ಸ್ ಅಂತ ಇದೆ. ಕ್ವಿಕ್ ಪಾರ್ಟ್ಸ್ ಏನಪ್ಪಾ ಅಂದ್ರೆ ನೋಡಿ, ಈಗ ನೀವು ಡೈರೆಕ್ಟ್ ಈಗ ನಾನು ಕಂಟ್ರೋಲ್ ಏನು ಕೊಡ್ತೀನಿ, ಇನ್ನೊಂದು ಪೇಜ್ ಕೊಡ್ತೀನಿ. ಅಗೈನ್ ಇನ್ಸರ್ಟ್ ಬಂದಿದ್ದೀನಿ. ಇನ್ಸರ್ಟ್ ಒಳಗಡೆ ಕ್ವಿಕ್ ಪಾರ್ಟ್ಸ್ ಅಂದ್ರೆ ಕ್ವಿಕ್ ಪಾರ್ಟ್ಸ್ ಒಳಗಡೆ ಬಂದೆ. ಇಲ್ಲಿ ಆಟೋ ಟೆಕ್ಸ್ಟ್ ಇದೆ, ಡಾಕ್ಯುಮೆಂಟರಿ ಪ್ರಾಪರ್ಟಿ ಇದೆ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಆತರ ಯಾರು ಅಂತ ಬೇಕಂದ್ಕೊಳ್ಳಿ, ಆತರ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆತರ ಅಂತ ಬಂತು. ಇಲ್ಲಿ ಆತರ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯು ಅಂತ ಟೈಪ್ ಮಾಡಿದ್ರೆ ಅದು ಆತರ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ನೀವು ಜಸ್ಟ್ ಕರ್ಸರ್ ಅದ್ರ ಮೇಲೆ ಹೋದ್ರೆ ಆತರ ಅಂತ ತೋರಿಸುತ್ತೆ. ಮತ್ತೆ ನೀವು ಆತರ ಬೇಡ, ಅದ್ರ ಬದಲು ಇದನ್ನ ಅಡ್ಮಿನ್, ಓಕೆ ಅಡ್ಮಿನ್ ತಗೊಂಡ್ರೆ ಅಡ್ಮಿನ್ ಬಂತು. ಓಕೆ, ನೆಕ್ಸ್ಟ್ ಅಂದ್ರೆ ಇಮಿಡಿಯೇಟ್ ಪಾರ್ಟ್, ಯಾವ್ದಾನ ಒಂದು ನೀವು ಈಗ ಕಂಪನಿ ಅಡ್ರೆಸ್ ಬೇಕಂದ್ಕೊಳ್ಳಿ, ಕಂಪನಿ ಅಡ್ರೆಸ್ ಅಂತ ಕೊಟ್ರೆ ಇಲ್ಲಿ ಅಡ್ರೆಸ್ ಬರೆಯೋಕೆ ಒಂದು ಬಾಕ್ಸ್ ಜನರೇಟ್ ಆಗುತ್ತೆ, ಅದು ಕಂಪನಿ ಅಡ್ರೆಸ್. ಓಕೆ, ಈ ತರ ಇಮಿಡಿಯೇಟ್ ಆಗಿ ಪರ್ಟಿಕ್ಯುಲರ್ ಪಾರ್ಟ್ ಇನ್ಸರ್ಟ್ ಮಾಡಕ್ಕೆ. ಈಗ ನಾನು ನೆಕ್ಸ್ಟ್ ಬಂದು ಈ ಕ್ವಿಕ್ ಪಾರ್ಟ್ಸ್ ಒಳಗಡೆ ಹೋಗಿ ಡಾಕ್ಯುಮೆಂಟರಿ ಪ್ರಾಪರ್ಟಿ ಒಳಗಡೆ ಹೋಗಿ ಪಬ್ಲಿಷ್ ಡೇಟ್ ಅಂತ ಕೊಟ್ರೆ ಆ ಡೇಟ್ ಬರುತ್ತೆ, ನಿಮ್ಗೆ ಆ ಡೇಟ್ ಫಾರ್ಮೆಟ್ ಇಲ್ಲಿ ಓಪನ್ ಆಗುತ್ತೆ. ಈ ತರ ಪರ್ಟಿಕ್ಯುಲರ್ ಒಂದು ಇಮಿಡಿಯೇಟ್ ಆಗಿ ನಿಮ್ಗೆ ಅಲ್ಲಿ ಆಡ್ ಮಾಡಬೇಕು ಅಂತ ಇದ್ದಾಗ ರಿಪೀಟೆಡ್ಲಿ ಯೂಸ್ ಮಾಡ್ತಾರಂತವು ನಿಮ್ಗೆ ಶಾರ್ಟ್ ಕಟ್ ಆಗಿ ಇಲ್ಲಿ ಕ್ವಿಕ್ ಪಾರ್ಟ್ಸ್ ಅಲ್ಲಿ ಸಿಗ್ಬಿಡುತ್ತೆ. ನೆಕ್ಸ್ಟ್ ಬಿಲ್ಡಿಂಗ್ ಬ್ಲಾಕ್ ಆರ್ಗನೈಸರ್, ಇದು ಅಷ್ಟೇ ಸೇಮ್ ಅದಕ್ಕೆ ಸಂಬಂಧಪಟ್ಟರೆ ನೀವು ಯಾವ್ದು ಬೇಕಾದ್ರೂ ಮೂವ್ ಮಾಡಬಹುದು. ಈ ಕಡೆ ಅದನ್ನ ಸೆಟ್ ಮಾಡಿ ಇಟ್ಟಿರ್ಬೋದು, ಆಮೇಲೆ ನೀವು ಅದನ್ನ ಇನ್ಸರ್ಟ್ ಮಾಡಬಹುದು ಒಂದೇ ಸರಿ. ಇನ್ ನೆಕ್ಸ್ಟ್ ಸೇವ್ ಅಂಡ್ ಇದೆಲ್ಲ ಸೇಮ್ ಅದೇ ತರ. ನೆಕ್ಸ್ಟ್ ವರ್ಡ್ ಆರ್ಟ್ ನೀವು ಆಲ್ರೆಡಿ ನೋಡಿರ್ತೀರಾ, ಪೇಂಟ್ ಎಲ್ಲ ಬರೆಯುವಾಗ. ಫಾರ್ ಎಕ್ಸಾಂಪಲ್ ಈ ವರ್ಡ್ ಆರ್ಟ್ ಕೊಟ್ಟು ಯಾವ್ದಾರ ಒಂದು ಫಾಂಟ್ ಸೆಲೆಕ್ಟ್ ಮಾಡ್ಬಿಟ್ಟು, ಈಗ ನಾನು ಈಗ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯು ಅಥವಾ ಬೇಸಿಕ್ ಟ್ಯೂಟೋರಿಯಲ್ಸ್ .in ಅಂತ ಕೊಡ್ತೀನಿ. www.basictutorials.in ಅಂತ. ಓಕೆ, ನೋಡಿ ಅದಕ್ಕೆ ಅದ್ರ ಮೇಲೆ ಇದ್ದಷ್ಟು ತಕ್ಷಣ ಫಾರ್ಮೆಟ್ ಅನ್ನೋದು ಒಂದು ಎಕ್ಸ್ಟ್ರಾ ಟ್ಯಾಬ್ ಓಪನ್ ಆಯ್ತು. ನೀವು ಇಲ್ಲಿ ಗ್ಲೋ ಕೊಡ್ಬೋದು, ಇದಕ್ಕೆ 3D ಎಫೆಕ್ಟ್ ಅಲ್ಲಿ ನೋಡ್ಬೋದು. ಬೇಕಾದ್ರೆ ನಿಮ್ಗೆ ಯಾವ ತರ 3D ಬೇಕು ಈ ತರ ನೋಡ್ಬೋದು. ಈ ತರ
ಅದೇ ಚೇಂಜ್ ಆಗ್ತಿದೆ, ನೀವು ಅಬ್ಸರ್ವ್ ಮಾಡಿ. ಹಿಂದೆ ನೋಡಿ, ಈ ತರ ಸ್ಟೈಲಿಶ್ ಆಗಿ ನಾವು ಬೇಕಾದ್ರೆ ಮಾಡ್ಬೋದು. ಹೇಗೇನು ಅದಕ್ಕೆ ಕಲರ್ ಕೊಡ್ಬೋದು, ಪೊಸಿಷನ್, ರ್ಯಾಪ್ ಟೆಕ್ಸ್ಟ್, ನೀವು ಏನೇನು ಬೇಕಾದ್ರೆ ಪರ್ಟಿಕ್ಯುಲರ್ ಈ ಆಬ್ಜೆಕ್ಟ್ಗೆ ಇಲ್ಲಿ ಇನ್ಸರ್ಟ್ ಮಾಡೋಕ್ಕೆ ನಿಮಗೆ ಫಾರ್ಮೆಟ್ ಅಂತ ಎಕ್ಸ್ಟ್ರಾ ಒಂದು ಟ್ಯಾಬ್ ಓಪನ್ ಆಗುತ್ತೆ, ಅದರಲ್ಲಿ ನೀವು ಅದನ್ನು ಮಾಡ್ಬೋದು. ಅದೇ ಸೈಡ್ ಕ್ಲಿಕ್ ಮಾಡಿದ್ರೆ ಹೇಗೇನದು ಅಲ್ಲಿಂದ ಹೋಗುತ್ತೆ, ಹೋಮ್ ಟ್ಯಾಬ್ ಹೋಗಿರುತ್ತೆ. ಮತ್ತೆ ಇನ್ಸರ್ಟ್ಗೆ ಬರೋಣ. ಇನ್ಸರ್ಟ್ಗೆ ಬಂದ್ಮೇಲೆ ಈ ವರ್ಡ್ ಆರ್ಟ್ ಯಾವ ತರ ಯೂಸ್ ಮಾಡೋದು ಅಂತ ನಿಮ್ಗೆ ಗೊತ್ತಾಯ್ತು. ಇದು ಸ್ಟೈಲ್ ಯಾವ ತರ ಸ್ಟೈಲ್ ಬೇಕು ನೀವು ಸೆಲೆಕ್ಟ್ ಮಾಡಿ ಆ ಪರ್ಟಿಕ್ಯುಲರ್ ಟೆಕ್ಸ್ಟ್ ನಲ್ಲಿ ನೀವು ಬರೆಯಕ್ಕೆ, ಸ್ಟೈಲಿಶ್ ಆಗಿ ಬರೆಯಕ್ಕೆ ಆ ಒಂದು ಆಪ್ಷನ್ ನಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಸೈಡ್ ಕ್ಲಿಕ್ ಮಾಡ್ತೀನಿ, ಡ್ರಾಪ್ ಕ್ಯಾಪ್ ಅಂತ ನೋಡಿ. ಈಗ ನಾನು ಏನಾದ್ರೂ ಒಂದು ಬರೀತೀನಿ ಅನ್ಕೊಳ್ಳಿ, ಒಂದು ಲೈನ್ ಬರೀತೀನಿ. ಈಗ ಇದ್ರಲ್ಲಿ ಫಸ್ಟ್ ಲೆಟರ್ ದೊಡ್ಡದಾಗಿ ಕಾಣ್ಬೇಕಂದ್ರೆ ಈಗ ನ್ಯೂಸ್ ಪೇಪರ್ ಅಲ್ಲೆಲ್ಲ ಬರ್ತಲ್ಲ ಆ ತರ ಇಲ್ಲೋಗಿ ಸೆಲೆಕ್ಟ್ ಮಾಡಿ ಈ ಒಂದು ಪರ್ಟಿಕ್ಯುಲರ್ ಲೈನ್ ನ ಡ್ರಾಪ್ ಕ್ಯಾಪ್ ಅಂದ್ರೆ ನೋಡಿ ಬಿ ಮಾತ್ರ ದೊಡ್ಡದಾಯ್ತು. ಅಥವಾ ಈ ತರ ಸ್ಟೈಲ್ ಅಲ್ಲಿ ದೊಡ್ಡದು ಮಾಡ್ಬೇಕಾ, ಈ ತರ, ಅಥವಾ ಏನೋ ಬೇಡವಾ ಅಂದ್ರೆ ನೀವು ಏನೇ ಬರೀತಾ ಇರಲಿ ಬಿ ಅನ್ನೋದು ದೊಡ್ಡದಿರುತ್ತೆ. ಇದು ನಾನು ಡಿಲೀಟ್ ಮಾಡ್ತೀನಿ. ಬಿ ಅನ್ನೋದು ದೊಡ್ಡದಿರುತ್ತೆ, ನೀವೇನ್ ಬರೆದ್ರು ಈ ಕಂಟೆಂಟ್ ಡಿಲೀಟ್ ಮಾಡ್ತೀನಿ. ಇಲ್ಲಿ ನೀವೇನೇ ಬರೀರಿ ಬಿ ಅನ್ನೋದು ಫಸ್ಟ್ ಇರುತ್ತೆ, ಆಮೇಲೆ ಆ ಲೈನ್ ಆದ್ಮೇಲೆ ತಾನಾಗ್ತಾನೆ ಅಡ್ಜಸ್ಟ್ ಆಗುತ್ತೆ ನೋಡಿ ಈ ತರ. ಓಕೆ, ಇದಕ್ಕೆ ಡ್ರಾಪ್ ಕ್ಯಾಪ್ ಅಂತ ಅಂದ್ರೆ ಕ್ಯಾಪಿಟಲ್ ಲೆಟರ್ ಫಸ್ಟ್ ದೊಡ್ಡದಾಗಿ ಇಲ್ಲಿ ತೋರಿಸ್ತಿದಾರೆ, ಈ ಸ್ಟೈಲ್ ಅಲ್ಲಿ ಕಾಣೋ ತರ ಅದು ಯೂಸ್ ಆಗುತ್ತೆ. ಇನ್ ಸಿಗ್ನೇಚರ್ ಲೈನ್ ಅಂದ್ರೆ ಇದು ಇಂಟರ್ನೆಟ್ ನೀವು ನಿಮ್ ಸಿಗ್ನೇಚರ್ ನ ಆಡ್ ಮಾಡಬಹುದು, ಪರ್ಟಿಕ್ಯುಲರ್ ಯಾರು ರೆಗ್ಯುಲರ್ ಆಗಿ ಡಾಕ್ಯುಮೆಂಟ್ ಸೈನ್ ಮಾಡ್ತಾರೆ ಅಂತ ಅವ್ರದ್ದು. ಸೊ ಹಂಗಾಗಿ ಸಹ ನೀವು ಅದರಿಂದ ಉಪಯೋಗ ಆಗುತ್ತೆ. ಇನ್ ಡೇಟ್ ಅಂಡ್ ಟೈಮ್, ನೀವು ಯಾವ ಡೇಟ್ ಅಂಡ್ ಟೈಮ್ ಅಲ್ಲಿ ಇದನ್ನ ಪಬ್ಲಿಷ್ ಮಾಡಿದಿರಾ ಅಂತ ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡಿ ಈಗ ಓಕೆ ಅಂತ ಕೊಡಿ. ಇಲ್ಲ ಥರ್ಸ್ಡೇ ಮೇ 2011 ಈ ಡೇಟ್ ಫಾರ್ಮೆಟ್ ಇಲ್ಲಿ ಪ್ರಿಂಟ್ ಆಯ್ತು ಅಂದ್ರೆ ಇಲ್ಲಿ ತೋರಿಸ್ತಿದೆ. ಇದೇ ತರ ಯೂಸ್ ಮಾಡ್ಕೊಂಡು ನೀವು ಸುಮಾರು ಡೇಟ್ ಫಾರ್ಮೆಟ್ಸ್ ಇದಾವೆ, ಅದು ನಿಮ್ಗೆ ಯಾವ ತರ ಬೇಕೋ ಅದನ್ನ ಯೂಸ್ ಮಾಡ್ಕೊಂಡು ಇನ್ಸರ್ಟ್ ಮಾಡಬಹುದು. ನೆಕ್ಸ್ಟ್ ಬಂದು ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂದ್ರೆ ನೀವು MS ವರ್ಡ್ ಅಲ್ಲಿ ಬೇರೆ ತರ ಸಾಫ್ಟ್ವೇರ್ಸ್ ಅಥವಾ ಪೇಂಟ್ ಅಥವಾ ಎಕ್ಸೆಲ್ ಅಥವಾ ವರ್ಡ್, ಪವರ್ ಪಾಯಿಂಟ್ ಯಾವ್ದು ಬೇಕಾದ್ರೆ ನೀವು ಇನ್ಸರ್ಟ್ ಮಾಡಬಹುದು. ಎಕ್ಸ್ಟರ್ನಲ್ ಇದು ಕಂಪ್ಯೂಟರ್ ಇಂದ ಇನ್ಸರ್ಟ್ ಮಾಡಂಗೆ, ಇದು ಆಲ್ರೆಡಿ ಇಲ್ಲಿ ನೀವು ಹೊಸದಾಗಿ ಕ್ರಿಯೇಟ್ ಮಾಡಂಗಿದೆ. ಫಾರ್ ಎಕ್ಸಾಂಪಲ್ ನೋಡಿ, ನನಗೆ ಇಲ್ಲಿ ಪವರ್ ಪಾಯಿಂಟ್ ಅಂತ ಓಪನ್ ಮಾಡ್ತೀನಿ ಅಂದ್ರೆ ಕ್ಲಿಕ್ ಮಾಡಿದೀನಿ, ಇದೇ ವರ್ಡ್ ಅಲ್ಲಿ ಪವರ್ ಪಾಯಿಂಟ್ ಇದೆ. ಜಸ್ಟ್ ಒಂದು ಪವರ್ ಪಾಯಿಂಟ್ ಇನ್ಸ್ಟಾಲ್ ಆಯ್ತು ಅದರೊಳಗಡೆ, ಅಂದ್ರೆ ಇನ್ಸರ್ಟ್ ಆಯ್ತು. ಸಾರಿ, ಇನ್ಸರ್ಟ್ ಆದಾಗ ನೀವು ಈ ವರ್ಡ್ ಫೈಲ್ ಒಳಗಡೆ ಯಾವಾಗ ಬೇಕಾದ್ರೆ ಕಾಣುತ್ತೆ ಅದು ಪವರ್ ಪಾಯಿಂಟ್, ನೀವು ಅಲ್ಲಿಂದ ನೋಡಬಹುದು ನೋಡಿ. ಸಾರಿ, ಈ ಫೈಲ್ ಕ್ಲೋಸ್ ಮಾಡ್ತೀನಿ. ಓಕೆ, ಮತ್ತೆ ಅದೇ ತರ ಈಗ ಇನ್ಸರ್ಟ್ ಮಾಡಕ್ ಮತ್ತೆ ಇನ್ಸರ್ಟ್ ಅಲ್ಲಿ ಹೋಗಿ ಅದು ಪವರ್ ಪಾಯಿಂಟ್ ಕ್ರಿಯೇಟ್ ಆಗ್ತದೆ, ಸ್ವಲ್ಪ ಸ್ಲೋ ಆಗಿದೆ. ನಿಮ್ಗೆ ಅಲ್ಲಿ ತರ ಎಕ್ಸೆಲ್ ಬೇಕಾದ್ರೆ ಈಗ ಒಂದೇ ವರ್ಡ್ ಒಳಗಡೆ ಅಟ್ಯಾಚ್ ಮಾಡ್ಬಿಟ್ಟು ಒಂದು ರಿಪೋರ್ಟ್ ಅಂತ ಕಳಿಸಿದ್ರೆ ನೀವು ನಿಮ್ಮ ಬಾಸ್ಗೆ ಅಥವಾ ನಿಮ್ಮ ರಿಪೋರ್ಟಿಂಗ್ ಮ್ಯಾನೇಜರ್ಗೆ ಅಥವಾ ನಿಮ್ಮ ಕೊಲೀಗ್ಸ್ ಯಾರಿಗೆ ಸರಿ ಈ ವರ್ಡ್ ಅಲ್ಲಿ ಅದು ಎಕ್ಸೆಲ್ ಕಾಣ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಎಕ್ಸೆಲ್ ಫೈಲ್ ಓಪನ್ ಆಗ್ಬಿಡುತ್ತೆ. ಅಂದ್ರೆ ಅದನ್ನ ಇನ್ಸರ್ಟ್ ಮಾಡಿ ಅದು ಇದರೊಳಗಡೆ ಇಟ್ಟಿರುತ್ತೆ. ಇದು ಇನ್ಸರ್ಟ್ ಒಳಗಡೆ ಓಕೆ. ನೆಕ್ಸ್ಟ್ ಇನ್ಸರ್ಟ್ ಒಳಗಡೆ ಇನ್ನು ನಾವು ಆಬ್ಜೆಕ್ಟ್ ಯೂಸ್ ಮಾಡಿಕೊಂಡು ಚಾರ್ಟ್, ಎಕ್ಸೆಲ್ ಚಾರ್ಟ್ ಯೂಸ್ ಮಾಡಬಹುದು. ಸುಮಾರಷ್ಟು ಇದರಲ್ಲಿ ಏನೇನು ಆಪ್ಷನ್ಸ್ ಇರುತ್ತೋ ಎಲ್ಲನೂ ನಾವು ಒಟ್ಟಿಗೆನೆ ಅದರಲ್ಲಿ ಇನ್ಸರ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಒಂದು ಎಕ್ಸೆಲ್ ಶೀಟ್ ಇನ್ಸರ್ಟ್ ಮಾಡೋಣ ನೋಡಿ. ಒಂದು ಎಕ್ಸೆಲ್ ಶೀಟ್ ಓಪನ್ ಆಯ್ತು, ಇದರೊಳಗಡೆ ನಾವು ಏನೇ ಸೇವ್ ಮಾಡಿದ್ರೊಳಗಡೆ ಬಿಟ್ಟಿರಲಿ ಅದ್ರ ಥ್ರೂ ಅದು ಎಕ್ಸೆಲ್ ಶೀಟ್ ಓಪನ್ ಆಗಿರುತ್ತೆ. ಯಾವಾಗ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಆ ಫೈಲ್ ಇದರಿಂದ ಡಬಲ್ ಕ್ಲಿಕ್ ಆದ್ರೆ ಆ ಸೇವ್ ಮಾಡಿರೋಂಥ ಫೈಲ್ ಓಪನ್ ಆಗುತ್ತೆ. ಸೊ ಇದು ಆಬ್ಜೆಕ್ಟ್ ಇನ್ಸರ್ಟ್ ಮಾಡೋಂಥದ್ದು. ಸ್ವಿಚ್ ಟು ಅಂತ ಬರ್ತಿದೆ. ನೆಕ್ಸ್ಟ್ ಆ ಥರ ಅಡಿಷನಲ್ ಆಬ್ಜೆಕ್ಟ್ ಇನ್ಸರ್ಟ್ ಮಾಡೋಕೆ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಆಬ್ಜೆಕ್ಟ್ ಅಂದ್ರೆ ಈಗ ಇದು ಇಲ್ಲೇ ಇರೋದನ್ನ ತಗೊಂಡಿದ್ವಿ, ಈಗ ಹೊಸದಾಗಿ ನೀವು ಕಂಪ್ಯೂಟರ್ ಏನೋ ಅಲೋ ಮಾಡ್ಬೇಕಂದ್ರೆ ನೋಡಿ. ಫಾರ್ ಎಕ್ಸಾಂಪಲ್ ನಾನು ಏನಾದ್ರು ಒಂದು ಎಕ್ಸೆಲ್ ಶೀಟ್ ಓಪನ್ ಮಾಡ್ತೀನಿ ಅನ್ಕೊಳ್ಳಿ, ಯಾವ್ದಾದ್ರು ಒಂದು ಎಕ್ಸೆಲ್ ಆಡ್ ಮಾಡಿದ್ರೆ ಅಥವಾ ಬೇರೆ ಯಾವುದೇ ಫೈಲು ಓಕೆ. ಇದು ನಾನು ಇದನ್ನ ಓಪನ್ ಇನ್ಸರ್ಟ್ ಮಾಡ್ತೀನಿ ಅನ್ಕೊಳ್ಳಿ, ಇದೇ ಲಿಂಕ್ ಟು ಫೈಲ್ ಕೊಡ್ಬೋದು. ಆ ಲಿಂಕ್ ಅಲ್ಲಿ ಏನ್ ಚೇಂಜ್ ಮಾಡಿದ್ರು ಇಲ್ಲಿ ಚೇಂಜ್ ಆಗೋ ತರ ಕೊಡ್ಬೋದು. ಇಲ್ಲ ಡಿಸ್ಪ್ಲೇಸ್ ಐಕಾನ್ ಅಂತ ಕೊಡ್ತೀನಿ, ಇದು ಎಕ್ಸೆಲ್ ಇರೋದ್ರಿಂದ ಎಕ್ಸೆಲ್ ಐಕಾನ್ ಅಂತ ಕೊಟ್ಟಿರ್ತೀನಿ. ಇಲ್ಲಿ ನೀವು ಇಲ್ಲಾಂದ್ರೆ ಬೇರೆ ತರ ಚೇಂಜ್ ಮಾಡ್ಬೋದು. ಓಕೆ ಕೊಡ್ತೀನಿ ನೋಡಿ. ನೀವು ಈ ಫೈಲ್ ಯಾರಿಗೆ ಕಳಿಸಿ MS ವರ್ಡ್ ಇಮೇಲ್ ಅಲ್ಲಿ ಇದು ಇಲ್ಲೇ ಇರುತ್ತೆ. ನಾವು ಇದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ತಾನಾಗ್ತಾನೆ ಅದನ್ನು ಸಹ ಎಕ್ಸೆಲ್ ಅಲ್ಲಿ ಏನ್ ಡೇಟಾ ಇದೆ ಅದು ಓಪನ್ ಆಗ್ಬಿಡುತ್ತೆ. ಈ ತರ ಇನ್ಸರ್ಟ್ ಮಾಡಿ ಸಹ ನೀವು ಕಳಿಸಬಹುದು. ಫಾರ್ ಎಕ್ಸಾಂಪಲ್ ಏನೋ ಒಂದು ಡೇಟಾ ಕಸ್ಟಮರ್ ವೈಸ್ ಅಥವಾ ಸೆಲ್ಲರ್ ವೈಸ್ ಮಾಡ್ತಿದ್ರೆ
ಲಾಸ್ಟ್ ಅಲ್ಲಿ ಅವನ ಬಗ್ಗೆ ರಿಲೇಟೆಡ್ ಇರೋದು ಒಂದು ಎಕ್ಸೆಲ್ ಶೀಟ್ ಇನ್ಸರ್ಟ್ ಮಾಡೋ ಅಂದ್ರೆ ಈ ತರ ಇನ್ಸರ್ಟ್ ಮಾಡಬಹುದು. ಇದಿಷ್ಟು ಟೆಕ್ಸ್ಟ್ ಅನ್ನ ಗ್ರೂಪ್ ಅಲ್ಲಿ ಬರೋಂಥದ್ದು. ನೆಕ್ಸ್ಟ್ ಈಕ್ವೇಶನ್ಸ್ ನಾವು ಆಕ್ಚುಲಿ ಇದನ್ನ ಎಕ್ಸೆಲ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಬಟ್ ಇನ್ನೊಂದ್ಸರಿ ಹೇಳ್ತೀನಿ, ಯಾವ್ದಾದ್ರು ನೀವು ಮ್ಯಾಥಮೆಟಿಕಲ್ ರಿಲೇಟೆಡ್ ಅಥವಾ ಟ್ಯೂಷನ್ಸ್ ಅಥವಾ ಟ್ಯೂಟೋರಿಯಲ್ಸ್ ಮಾಡ್ತಿದ್ರೆ, ಇವತ್ತು ಡಾಕ್ಯುಮೆಂಟ್ ಮಾಡಂಗಿದ್ರೆ ನೋಡಿ, ಯಾವ್ದಾದ್ರು ನಿಮ್ಗೆ ಯಾವ ತರ ಒಂದು ಈಕ್ವೇಶನ್ ಬೇಕೋ ಅದನ್ನ ಇನ್ಸರ್ಟ್ ಮಾಡಿ. ಈಗ ಎ ಇಸ್ ಈಕ್ವಲ್ಸ್ ಟು ಅಲ್ಲಿ ಎ ಇರೋ ಕಡೆ ಪೈ ಆರ್ ಸ್ಕ್ವೇರ್ ಅಂತ ಇದೆ, ನೀವು ಆರ್ ಬದಲು 6 ಮಾಡ್ಬೋದು, ಅಥವಾ ಎ ಇರೋ ಕಡೆ ಝೆಡ್ ಮಾಡ್ಬೋದು. ನಿಮ್ಗೆ ಯಾವ ತರ ಫಾರ್ಮುಲಾ ಬೇಕಲ್ಲಿ ರಿಸಲ್ಟ್ ಅದನ್ನ ನೀವು ಇದ್ರ ಥ್ರೂ ಅವ್ರಿಗೆ ಹೇಳ್ಕೊಡ್ಬೋದು. ಅದರಿಂದ ಅವ್ರಿಗೆ ಬಹಳ ಯೂಸ್ಫುಲ್ ಆಗುತ್ತೆ. ಹೇಗೆ ಇನ್ಸರ್ಟ್ ಬನ್ನಿ, ಸುಮಾರಷ್ಟು ಈಕ್ವೇಶನ್ ಸಿಗ್ತವೆ ನಿಮಗೆ. ಎಲ್ಲ ನೋಡಿ, ಬೈನಾಮಿಯಲ್ ಥಿರಮ್, ಎಕ್ಸ್ಪೆನ್ಷನ್ ಆಫ್ ಸಮ್ ಎಲ್ಲಾನು ಇದರಲ್ಲಿ ಸಿಗುತ್ತೆ. ನೀವು ಅದನ್ನ ಪೈಥಾಗರಸ್ ಥಿರಮ್ ಎಲ್ಲಾನು ಇದರ ಯೂಸ್ ಮಾಡಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ಸಿಂಬಲ್ಸ್ ಅಂದ್ರೆ ಸಿಂಬಲ್ಸ್ ನೀವು ಅಟ್, ಕಾಪಿರೈಟ್ ಸಿಂಬಲ್ ಇವೆಲ್ಲಾನು ನೀವು ಏನಾದ್ರು ಬರೀತಿದ್ರೆ ನೋಡಿ, ಈಗ ಅಟ್ ಬೇಕಂದ್ರೆ ಅಥವಾ ಕಾಪಿರೈಟ್ ಅಂದ್ರೆ ಕಾಪಿರೈಟ್ ಕ್ಲಿಕ್ ಮಾಡಿದ್ರೆ ಸಾಕು, ಮುಂದೆ ಹಂಗೆ ಇರುತ್ತೆ ಡಾಕ್ಯುಮೆಂಟ್. ಇಲ್ಲಿ ಕಾಪಿರೈಟ್ ತಾನಾಗ್ತಾನೆ ಇನ್ಸರ್ಟ್ ಆಗಿದೆ. ಇದಿಷ್ಟು ನಿಮಗೆ ಟೆಕ್ಸ್ಟ್ ಮತ್ತೆ ಸಿಂಬಲ್ಸ್ ಅನ್ನೋ ಒಂದು ಗ್ರೂಪ್ ಅಲ್ಲಿ ಕಂಪ್ಲೀಟ್ ಆಯ್ತು. ಸೊ ಇದ್ರ ಮೂಲಕ ನಾವು ಒಂದು ಕಂಪ್ಲೀಟ್ ಹೋಮ್ ಟ್ಯಾಬ್ ಕಂಪ್ಲೀಟ್ ಮಾಡಿದೀವಿ. ಈಗ ಇನ್ಸರ್ಟ್ ಟ್ಯಾಬ್ ಕಂಪ್ಲೀಟ್ ಮಾಡಿದೀವಿ. ನೆಕ್ಸ್ಟ್ ಪೇಜ್ ಲೇಔಟ್ ಕಲಿಯೋಣ. ಓಕೆ ವ್ಯೂವರ್ಸ್, ಇದಿಷ್ಟು ಈ ಒಂದು ಟೆಕ್ಸ್ಟ್ ಮತ್ತೆ ಸಿಂಬಲ್ಸ್ ನ ಒಂದು ವಿಡಿಯೋ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ, ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಸಲಹೆ ಸೂಚನೆಗಳಿದೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ, ನಾನು ರಿಪ್ಲೈ ಮಾಡಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ. ಮುಂದಿನ ಎಲ್ಲ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ, ಮತ್ತೆ ಟ್ವಿಟರ್ ಪೇಜ್ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಹುದು.